ನಮಸ್ಕಾರ ವೀಕ್ಷಕರೇ. ಬ್ಯಾಟಿಂಗ್ ಪಿಚ್ನಲ್ಲಿ ರನ್ ಗಳಿಸೋದಕ್ಕೆ ರಾಜಸ್ಥಾನ್ ಸೋತಿದ್ಯಾಕೆ? ಇಂದಿನ ಪಂದ್ಯದಲ್ಲಿ ಡೆಲ್ಲಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕುತ್ತಾ ಆರ್ಸಿಬಿ? ಇದು ಐಪಿಎಲ್ ಟೈಮ್. ನಾನು ಗುರುರಾಜ್ ದೇಸಾಯಿ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದಂತಹ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ನೀಡಿದಂತಹ 218 ರನ್ಗಳ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ 4 ಎಸೆತಗಳು ಬಾಕಿ ಇರುವಂತೆಯೇ 159 ರನ್ಗಳಿಗೆ ಸರ್ವ ಪತನವನ್ನ ಕಂಡು 58 ರನ್ಗಳ ಹೀನಾಯ ಸೋಲನ್ನ ಕಂಡಿದೆ. ಈ ಹಿಂದಿನ ಪಂದ್ಯದಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿದಂತಹ ಗುಜರಾತ್ ಟೈಟನ್ಸ್ನ ಬೌಲರ್ಗಳು ಈ ಪಂದ್ಯದಲ್ಲಿ ಬಿಗಿಯಾದ ಬೌಲಿಂಗ್ ಅನ್ನ ಮಾಡುವ ಮೂಲಕ ಗುಜರಾತ್ ಟೈಟನ್ಸ್ಗೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಬ್ಯಾಟಿಂಗ್ ಸ್ನೇಹಿಯಾಗಿದ್ದಂತ ಈ ಪಿಚ್ನಲ್ಲಿ ರಾಜಸ್ಥಾನದ ಬ್ಯಾಟರ್ಗಳು ರನ್ ಅನ್ನ ಗಳಿಸೋದಕ್ಕೆ ಪರದಾಡುವಂತಹ ಸ್ಥಿತಿ ನಿನ್ನೆ ದಿನ ನಿರ್ಮಾಣ ಆಗಿತ್ತು. ಆ ರೀತಿಯ ಬಿಗಿಯಾಗಿರ್ತಕ್ಕಂತಹ ಬೌಲಿಂಗ್ ಅನ್ನ ಗುಜರಾತ್ ಟೈಟನ್ಸ್ ನ ಬೌಲರ್ಗಳು ಮಾಡಿದ್ರು. ಸಂಜು ಸ್ಯಾಮ್ಸನ್ 41 ರನ್ ಗಳಿಸಿದ್ರೆ ಶಿಮ್ರಾನ್ ಹಿಟ್ಮಾಯರ್ ಅವರು 52 ರನ್ಗಳನ್ನ ಗಳಿಸಿದ್ದು ಬಿಟ್ರೆ ಉಳಿದಿರುವಂತಹ ಯಾವೊಬ್ಬ ಆಟಗಾರನು ಕೂಡ ದೊಡ್ಡ ಮೊತ್ತವನ್ನ ಕಲೆ ಹಾಕಲಿಲ್ಲ. ಹಾಗಾಗಿ ರಾಜಸ್ಥಾನ್ ಸೋಲನ್ನ ಅನುಭವಿಸೋದಕ್ಕೆ ಇದು ಕಾರಣ ಆಯಿತು ಅಂತ ಹೇಳ್ಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಕೇವಲ ಕಾಗದದಲ್ಲಷ್ಟೇ ಬಲಿಷ್ಠ ತಂಡ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪವರ್ ಪ್ಲೇ ಒಳಗಡೆ ಅವರು 2 ವಿಕೆಟ್ ಗಳನ್ನ ಕಳೆದುಕೊಂಡಿದ್ರು. ಹಾಗಾಗಿಯೇ ದೊಡ್ಡ ಮೊತ್ತದ ಏನು 218ಗಳ ಟಾರ್ಗೆಟ್ ಇತ್ತು, ಆ ಟಾರ್ಗೆಟ್ ಅನ್ನ ಬೆನ್ ಹತ್ತೋದಕ್ಕೆ ರಾಜಸ್ಥಾನ್ ರಾಯಲ್ಸ್ಗೆ ಸಾಧ್ಯ ಆಗ್ಲಿಲ್ಲ. ಅವರ ಹಿನ್ನಡೆಗೆ ಇದೊಂದು ದೊಡ್ಡ ಪ್ರಮುಖ ಕಾರಣ ಅಂತಾನೆ ಹೇಳ್ಬಹುದು. ಇನ್ನು ವಿಶ್ವಾಸದಿಂದ ಬ್ಯಾಟ್ ಅನ್ನ ಬೀಸ್ತಾ ಇದ್ದಂತಹ ಯಶಸ್ವಿ ಜೈಸಾಲ್ ಅವರು ಅನಗತ್ಯ ಹೊಡೆತಕ್ಕೆ ಹೋಗಿ ಅವರು ಔಟ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಮತ್ತೆ ನಿತೀಶ್ ರಾಣಾ ಅವರೇನಿದ್ದಾರೆ ಹೀಗೆ ಬಂದು ಹಾಗೆ ಹೋಗಿ ಅವರು ಕೂಡ ಅನಗತ್ಯವಾಗಿರ್ತಕ್ಕಂತಹ ಹೊಡೆತಕ್ಕೆ ಯತ್ನಿಸಿ ಕೈಯನ್ನ ಸುಟ್ಕೊಂಡ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಪ್ರಮುಖವಾಗಿ ಧ್ರುವ ಜುರೇಲ್ ಅವರು ಬಂದು ಬಾಲ್ ಹೇಗ್ ಬರ್ತಾ ಇದೆ, ನಾನು ಹೇಗ್ ಹೊಡಿಬೇಕು ಅನ್ನುವಂಥದ್ದನ್ನ ಸರಿಯಾಗಿ ಜಡ್ಜ್ ಮಾಡದೆ ಅವರು ಔಟ್ ಆಗಿರ್ತಕ್ಕಂಥದ್ದು ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಸೋಲಿಗೆ ಕಾರಣ ಅಂತ ನಾವು ಹೇಳ್ಬಹುದು. ಗುಜರಾತ್ ಟೈಟನ್ಸ್ ಅವರು ನಡೆಸಿರ್ತಕ್ಕಂತಹ ಬಿಗಿಯಾದ ಬೌಲಿಂಗಿಗೆ ರಾಜಸ್ಥಾನದ ಬ್ಯಾಟ್ಸ್ಮನ್ಗಳು ಪರದಾಟವನ್ನು ನಡೆಸಿದ್ರು. ಸ್ಯಾಮ್ಸನ್ ಮತ್ತು ಹಿಟ್ಮಯರ್ ಹಾಗೂ ರಿಯಾನ್ ಪರಾಗ್ ಅವರು 2 ಅಂಕಿಯನ್ನ ದಾಟಿದ್ ಬಿಟ್ರೆ ಉಳಿದಿರುವಂತವರು ನಮ್ಮ ಮೊಬೈಲ್ ಸಂಖ್ಯೆ ಹೇಗೆ ಇರುತ್ತೆ ಅದೇ ರೀತಿ 2, 1, 3, 4, 5 ರನ್ಗಳನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಯಿತು. ಅವರು ದೊಡ್ಡ ರೀತಿಯ ದೊಡ್ಡ ಮೊತ್ತವನ್ನ ಇಲ್ಲಿ ಕಲೆ ಹಾಕಲಿಲ್ಲ. ದೊಡ್ಡ ಹೊಡೆತಕ್ಕೆ ಕೂಡ ಅವರು ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟರ್ಗಳು ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಅನ್ನುವಂಥದ್ದು ಪ್ರಮುಖ ಅಂಶವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ರಶೀದ್ ಖಾನ್ ನಡೆಸಿರ್ತಕ್ಕಂಥ ಬೌಲಿಂಗ್ ಮತ್ತೆ ಸಾಯಿ ಕಿಶೋರ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರು ನಡೆಸಿರ್ತಕ್ಕಂತಹ ಬಿಗಿಯಾಗಿರ್ತಕ್ಕಂತಹ ಬೌಲಿಂಗಿಗೆ ರನ್ಗಳನ್ನ ಪರದಾಟ ಮಾಡುವಂತಹ ಸ್ಥಿತಿ ರಾಜಸ್ಥಾನದ ಬ್ಯಾಟರ್ಗಳಿಗೆ ಎದುರಾಗಿತ್ತು. ಪ್ರಸಿದ್ಧ ಕೃಷ್ಣ ಅವರು ಕೇವಲ 24 ರನ್ ಅನ್ನ ನೀಡಿ ಪ್ರಮುಖವಾಗಿರ್ತಕ್ಕಂತಹ 3 ವಿಕೆಟ್ಗಳನ್ನ ತೆಗೆದುಕೊಂಡ್ರೆ ಕಳೆದೆರಡೂ ಪಂದ್ಯಗಳಲ್ಲಿ ಕಳಪೆ ಬೌಲಿಂಗ್ ಅನ್ನ ಪ್ರದರ್ಶನ ಮಾಡಿದ್ದಂತಹ ರಶೀದ್ ಖಾನ್ ಈ ಪಂದ್ಯದಲ್ಲಿ 37ಕ್ಕೆ 2 ವಿಕೆಟ್ಗಳನ್ನ ತೆಗೆದುಕೊಂಡ್ರೆ, ಇನ್ನು ಸಾಯಿ ಕಿಶೋರ್ ಅವರು 20 ರನ್ಗೆ 2 ವಿಕೆಟ್ ಅನ್ನ ಪಡೆಯುವ ಮೂಲಕ ಗುಜರಾತ್ ಟೈಟನ್ಸ್ ನ ಗೆಲುವಿನಲ್ಲಿ ಗಮನಾರ್ಹವಾಗಿರ್ತಕ್ಕಂತಹ ಪ್ರದರ್ಶನವನ್ನ ನೀಡಿದ್ರು. ಇನ್ನು ಮೊದಲಿಗೆ ಬ್ಯಾಟ್ ಅನ್ನ ಮಾಡಿರ್ತಕ್ಕಂತಹ ಗುಜರಾತ್ ಟೈಟನ್ಸ್ ಗೆ ಆರಂಭಿಕ ಆಘಾತ ಆಯಿತು. ನಾಯಕ ಶುಭಮನ್ ಗಿಲ್ ಅವರು ಅರ್ಚರ್ ಅವರು ಎಸೆದಿರ್ತಕ್ಕಂತಹ ಬೌಲಿಂಗ್ ಅನ್ನ ಸರಿಯಾಗಿ ಜಡ್ಜ್ ಮಾಡದೆ ಅವರು ಕೂಡ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಪವರ್ ಪ್ಲೇದಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಗೆ ಯಾವ ರೀತಿಯ ಹೀನಾಯ ಸ್ಥಿತಿ ಎದುರಾಗಿತ್ತೋ ಅದೇ ರೀತಿಯಲ್ಲಿ ಗುಜರಾತ್ ಟೈಟನ್ಸ್ ಕೂಡ ಎದುರಾಗಿತ್ತು. ಆದ್ರೆ ಸಾಯಿ ಸುದರ್ಶನ್ ಅವರು ನೀಡಿರ್ತಕ್ಕಂತಹ ಅದ್ಭುತ ಬ್ಯಾಟಿಂಗ್ ನಿಂದಾಗಿ ಉತ್ತಮ ಮೊತ್ತವನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು. ಸಾಯಿ ಕುಮಾರ್ ಅವರು ಸರಾಸರಿ 154ರ ಸ್ಟ್ರೈಕ್ ರೇಟ್ ನಲ್ಲಿ 53 ಎಸೆತಗಳನ್ನ ಎದುರಿಸಿ 82 ರನ್ಗಳನ್ನ ಅವರು ಗಳಿಸ್ತಾರೆ. ಅವರಿಗೆ ಜಾಸ್ ಬಟ್ಲರ್, ಶಾರುಖ್ ಖಾನ್ ಮತ್ತು ರಾಹುಲ್ ತೆವೋಟಿಯಾ ಅವರು ಸಾಥನ್ನ ಕೊಡ್ತಾರೆ. ಹಾಗಾಗಿ ಅವರು 218 ರನ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಪವರ್ ಪ್ಲೇ ನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ನಂತರದಲ್ಲಿ ಬೌಲಿಂಗ್ ನ ಬಿಗಿಯಾದ ಹಿಡಿತವನ್ನ ಮಾಡಲಿಲ್ಲ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ವೈಫಲ್ಯವನ್ನ ಅನುಭವಿಸಿದಂತಹ ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಪಂದ್ಯವನ್ನ ಸೋಲೋದಕ್ಕೆ ಕಾರಣ ಆಯಿತು ಎನ್ನುವಂತಹ ಅಂಶಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಐಪಿಎಲ್ ಆರಂಭವಾದಾಗಿನಿಂದ ಕಪ್ ನಮ್ದೇ ಅಂತ ಹೇಳ್ತಾ ಇರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ಡೆಲ್ಲಿ ಕ್ಯಾಪಿಟಲ್ ತಂಡವನ್ನ ಎದುರಿಸ್ತಾ ಇದೆ. ಈ ಪಂದ್ಯ ಬೆಂಗಳೂರಿನಲ್ಲಿ ನಡೀತಾ ಇದ್ದು ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವರ ಬ್ಯಾಟಿಂಗ್ ಅನ್ನ ನೋಡೋದಕ್ಕೆ ತುಂಬಾ ಜನ ಅಭಿಮಾನಿಗಳು ಕಾತರದಿಂದ ಪಡ್ತಾ ಇದ್ದಾರೆ. ಹಾಗಾಗಿ ಇಬ್ರು ಆಟಗಾರರು ಇವತ್ತಿನ ಪ್ರಮುಖ ಆಕರ್ಷಣೆ ಅಂತ
ನಾವು ಹೇಳಬಹುದು. 4 ಪಂದ್ಯಗಳನ್ನ ಆಡಿ 3ರಲ್ಲಿ ಗೆದ್ದಿರ್ತಕ್ಕಂತಹ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಈಗ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಆಡಿರುವಂತಹ 3 ಪಂದ್ಯಗಳನ್ನ ಗೆದ್ದಿರುವಂತಹ ಡೆಲ್ಲಿ ಕ್ಯಾಪಿಟಲ್ ತಂಡ 6 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವಂಥದ್ದನ್ನ ನೋಡೋದಾದ್ರೆ, ಈ ಪಿಚ್ ಬ್ಯಾಟರ್ಗಳ ಪಾಲಿಗೆ ಸ್ವರ್ಗ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಇದೇ ಪಿಚ್ ನಲ್ಲಿ ಕಳೆದ ವರ್ಷ ಸನ್ರೈಸರ್ಸ್ ಹೈದರಾಬಾದ್ 287 ರನ್ಗಳ ದೊಡ್ಡ ಪ್ರಮಾಣದ ಬೃಹತ್ ಮೊತ್ತವನ್ನ ಪೇರಿಸಿತ್ತು. ಇದಕ್ಕೆ ಪ್ರತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 260 ರನ್ಗಳನ್ನು ಕೂಡ ಗಳಿಸಿತ್ತು. ಹಾಗಾಗಿ ಇಲ್ಲಿ ವೇಗಿಗಳಿಗೆ ಕೊಂಚ ದುಬಾರಿ ಅಂತ ಕರೆಸ್ಕೊಂಡ್ರು ಕೂಡ ಸ್ಪಿನ್ನರ್ಗಳಿಗೆ ಈ ಪಿಚ್ ಸ್ನೇಹಮಯವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಬ್ಯಾಟಿಂಗ್ ಮತ್ತು ಸ್ಪಿನ್ ಎರಡನ್ನು ಯಾರು ಸರಿಯಾಗಿ ಮಾಡ್ತಾರೆ ಆ ತಂಡ ಖಂಡಿತ ಗೆಲ್ಲುತ್ತೆ ಅನ್ನುವಂಥದ್ದು ಕ್ರಿಕೆಟ್ ತಜ್ಞರ ವಿಶ್ಲೇಷಣೆಯಾಗಿದೆ. ಇನ್ನು ಈ ಪಂದ್ಯಕ್ಕೆ ಭೀತಿ ಎದುರಾಗಿದೆ. ಆ ಭೀತಿ ಏನು ಅಂತ ಹೇಳಿದ್ರೆ, ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಹಾಗಾಗಿ ಮಳೆ ಬಂದ್ರೆ ಬಹುಶಃ ಈ ಪಂದ್ಯ ರದ್ದಾಗುತ್ತೆ. ತಲಾ 1 ಅಂಕಗಳನ್ನ ಎರಡೂ ತಂಡಗಳು ಹಂಚಿಕೊಳ್ತವೆ. ಆದ್ರೆ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿಯ ಅಬ್ಬರದ ಬ್ಯಾಟಿಂಗ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳಿಗೆ ನಿರಾಸೆ ಆಗ್ಬಹುದು ಅಂತ ಅನ್ಕೊಳ್ಬೇಕಾಗತ್ತೆ. ಬಹುಶಃ ಗೊತ್ತಿಲ್ಲ, ಮಳೆ ಬರಬಹುದು, ಬರದೇ ಇರಬಹುದು. ಸಂಜೆ 7:30 ಅದು ಏನು ಅನ್ನುವಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇನ್ನು ಇದೇ ವೇಳೆ IPL ನ ಅಬ್ಬರ ಜೋರ್ ಇರುವಾಗ್ಲೇನೆ ತುಂಬಾ ಚರ್ಚೆಗಳು ಕೇಳಿ ಬರ್ತಾ ಇದಾವೆ. ಆ ಚರ್ಚೆಗಳು ಏನು ಅಂತ ಹೇಳಿದ್ರೆ, ಕ್ರಿಕೆಟ್ಗೆ ಸಿಕ್ಕಂತಹ ಪ್ರಾಧಾನ್ಯತೆ ಇತರ ಆಟಗಳಿಗೆ ಸಿಗ್ತಾ ಇಲ್ಲ. ಕ್ರಿಕೆಟ್ ಇತರ ಆಟಗಳನ್ನ ಕೊಲ್ತಾ ಇದೆ. ಕ್ರಿಕೆಟ್ ನಲ್ಲಿ ರಾಜಕೀಯ ಸೇರಿಕೊಂಡು ಅದೊಂದು ಮಾಫಿಯಾ ಆಗ್ಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ಜನ ಕ್ರಿಕೆಟ್ ಹಿರಿಯ ಆಟಗಾರರು, ಕ್ರಿಕೆಟ್ ವಿಶ್ಲೇಷಕರು, ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. IPL ಆರಂಭವಾದಾಗಿನಿಂದ ಬೆಟ್ಟಿಂಗ್ ದಂಧೆ ಜೋರಾಗಿನೇ ನಡೀತಾ ಇದೆ. ಅದು ಪ್ರತಿದಿನ ಹೆಚ್ಚಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಕಳೆದ 3 ವರ್ಷದ ಗೃಹ ಇಲಾಖೆಯ ಅಂಕಿಅಂಶವನ್ನ ತೆಗೆದು ನೋಡಿದ್ರೆ, ಕಳೆದ 3 ವರ್ಷದಲ್ಲಿ 897 ಪ್ರಕರಣಗಳು ದಾಖಲಾಗಿದ್ದಾವೆ. ಹಲವು ಸಾವು ನೋವುಗಳು ಕೂಡ ಸಂಭವಿಸಿದಾವೆ. ಈ ಬೆಟ್ಟಿಂಗ್ ದಂಧೆಗೆ ಹಲವಾರು ಜನ ಬಲಿಯಾಗಿರ್ತಕ್ಕಂತಹ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿ ನಡೆದಿವೆ. ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಯುವಜನರೇ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಬಲಿಯಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ಜೀವವನ್ನ ಕಳೆದುಕೊಳ್ತಿದ್ದಾರೆ. ದುಡಿದ ಹಣವನ್ನ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿಸಿಕೊಂಡು ಬದುಕನ್ನ ಕಳೆದುಕೊಂಡಿರ್ತಕ್ಕಂತಹ ಬಹಳಷ್ಟು ಉದಾಹರಣೆಗಳಿದಾವೆ. ಕುಟುಂಬವನ್ನ ಬೀದಿಗೆ ತಂದಿರುವಂತಹ ಬಹಳಷ್ಟು ಉದಾಹರಣೆಗಳಿದಾವೆ. ಆ ಸಾಲವನ್ನ ತೀರಿಸೋದಕ್ಕೋಗಿ ಮತ್ತೊಂದು ಸಾಲ, ಹೀಗೆ ಸಾಲಗಳ ಮೇಲೆ ಸಾಲವನ್ನ ಮಾಡಿ ಆ ಬಡ್ಡಿ ಸಾಲವನ್ನ ತೆಗೆದುಕೊಂಡು ಅದು ಬಡ್ಡಿ ಮೀಟರ್ ರೀತಿಯಲ್ಲಿ ಓಡಿ ಬಹಳಷ್ಟು ಸಾವು ನೋವುಗಳು ಕೂಡ ಸಂಭವಿಸಿರತಕ್ಕಂಥದ್ದು ಈ ಕ್ರಿಕೆಟ್ ಬೆಟ್ಟಿಂಗ್ ನಿಂದಾಗಿ ಗೊತ್ತಾಗ್ತಾ ಇದೆ. ಇನ್ನು ಈ ಬೆಟ್ಟಿಂಗ್ ದಂಧೆಯನ್ನ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಸರಿಯಾಗಿರ್ತಕ್ಕಂತಹ ಸಾಥನ್ನ ಪೊಲೀಸ್ ಇಲಾಖೆಗೆ ಕೊಟ್ರೆ ಡೆಫಿನೆಟ್ಲಿ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನ ತಡೆಯೋದಕ್ಕೆ ಸಾಧ್ಯ ಇದೆ. ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 78, 79, 80, 87, 114, 128A ಹಾಗೂ 176ಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿತ್ತು. ಈ ತಿದ್ದುಪಡಿಯಲ್ಲಿ ಕೆಲವೊಂದು ತಾಂತ್ರಿಕ ಅಂಶಗಳನ್ನು ಕೂಡ ಸೇರ್ಪಡೆ ಮಾಡಲಾಗಿತ್ತು. ಆದ್ರೆ ಈ ತಿದ್ದುಪಡಿ ಆದೇಶವನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಈ ಪ್ರಕರಣ ಇದೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಮುಗಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಆಗ ಒಂದಿಷ್ಟು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣವನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ರಾಜಕೀಯ ಯಾಕೆ ಸೇರಿಸ್ಕೊಂಡಿದೆ ಅಂತ ಹೇಳಿದ್ರೆ, ಬಹುತೇಕ ರಾಜಕಾರಣಿಗಳ ಮಕ್ಕಳು ಅಥವಾ ರಾಜಕೀಯ ನಾಯಕರ ಬೆಂಬಲಿಗರು ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಹೊರಗಡೆ ಬಹಳಷ್ಟು ಜನ ಮಾತನಾಡ್ತಾ ಇರುವಂತದ್ದನ್ನ ನಾವು ಕೇಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿಯೇ ಈ ಪೊಲೀಸರಿಗೆ ಸರಿಯಾಗಿರ್ತಕ್ಕಂತಹ ಸಾಥ್ ಸಿಗ್ತಾ ಇಲ್ವೋ ಏನೋ ಎನ್ನುವಂಥದ್ದು ಬಹಳಷ್ಟು ಜನರ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ನಮ್ಮದೊಂದು ಕಳಕಳಿ ಇದೆ. ಏನು ಅಂತ ಹೇಳಿದ್ರೆ, ಕ್ರಿಕೆಟ್ ಅನ್ನ ಮನೋರಂಜನೆಗಾಗಿ ನೋಡಿ, ಮನೋರಂಜನೆಗಾಗಿ ಆಡಿ. ಕ್ರಿಕೆಟ್ ಅನ್ನುವಂಥದ್ದು ಬೆಟ್ಟಿಂಗ್ ಮಾಡೋದಕ್ಕಾಗ್ಲಿ ಅಥವಾ ಹಣ ಮಾಡೋದಕ್ಕಾಗಿ ಅಲ್ಲ. ಬೆಟ್ಟಿಂಗ್ ದಂಧೆಗೆ ಸರ್ಕಾರ ಶೀಘ್ರ ಕಡಿವಾಣ ಹಾಕಲಿ ಅಂತ ಹೇಳ್ತಾ ಮತ್ತೊಂದು ಕ್ರಿಕೆಟ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.